ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಒಂದು ಡೌಟ್ ಶುರುವಾಗಿದೆ, ಗೃಹಲಕ್ಷ್ಮಿ ಯೋಜನೆ ಬಂದಾಯ್ತಾ, ಯಾಕೆ ಇನ್ನೂ ಕೂಡ 3 ಕಂತುಗಳು ಬಂದಿಲ್ಲ ಅಂತ. ಸೊ ಅಂತವ್ರಿಗೆಲ್ಲ ಇವತ್ತೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈಗ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ನಿಮ್ಗೆ ಒಟ್ಟಿಗೆ 2 ಕಂತುಗಳು ಅಂದ್ರೆ 4,000 ರೂಪಾಯಿಯನ್ನ ಜಮಾ ಮಾಡ್ತಾ ಇದ್ದಾರೆ. ಸೊ ಯಾವಾಗಿನಿಂದ ಜಮಾ ಮಾಡ್ತಾರೆ, ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಮಾಡ್ತಾರೆ, ಸೊ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ಹಾಗೆ BPL ರೇಷನ್ ಕಾರ್ಡ್ ದಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಒಂದು ಕಹಿ ಸುದ್ದಿ ಇದೆ. ಸೊ ಅದು ಕೂಡ ಏನಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೇವಲ ನಮಗೆ 15 ಕಂತುಗಳು ಬಂದಿದೆ. ಓಕೆನಾ? ಸೊ ಪೆಂಡಿಂಗ್ ಇರುವಂತದ್ದು 3 ಕಂತುಗಳು, ಒಂದು 16, 17, 18 ಈ ಮಂತ್ ಹಿಡಿದ್ರೆ ನಮಗೆ 18 ಕಂತುಗಳು ಬರಬೇಕಾಗುತ್ತೆ. ಸೊ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಶಾಪ ಹಾಕ್ತಾ ಇದ್ದಾರೆ ಗೌರ್ಮೆಂಟ್. ಏನಂತ ಅಂದ್ರೆ, ಯಾಕೆ ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತಾ ಇಲ್ಲ, ಮುಗಿಸ್ಬಿಟ್ರ ನಿಮ್ ಕತೆ ಇಷ್ಟೇನಾ ಅಂತ. ಸೊ ಅವ್ರ ಮೇಲೆ ಇರುವಂತ ಒಂದು ನಂಬಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ ಜನರು. ಯಾಕೆಂದ್ರೆ ತಡವಾಗಿ ಅಮೌಂಟ್ ಬರ್ತಾ ಇರೋದ್ರಿಂದ ಎಲ್ಲಾ ಜನರು ಸಹಿತ ಬೈತಾ ಇದ್ದಾರೆ, ಸರ್ಕಾರಕ್ಕಾಗ್ಲಿ ಅಥವಾ ಸಚಿವರಿಗಾಗ್ಲಿ ಬೈತಾ ಇದ್ದಾರೆ. ಏನು ಒಂದಲ್ಲ ಒಂದು ರೀತಿಯಾಗಿ ನೀವು ನೆಪಗಳನ್ನ ಹೇಳ್ತಾ ಇದ್ದೀರಾ. ಸೊ ಇಷ್ಟು ದಿನ ಅಮೌಂಟ್ ಹಾಕ್ತಿವಿ, ಯಾವ ತೊಂದರೆ ಇಲ್ಲ, ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಇನ್ನೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ದಿನಕ್ಕೊಂದೊಂದು ತರ ಮಾತಾಡ್ತಾ ಇದ್ದೀರಾ. ಸೊ ನಾವು ಯಾವ ರೀತಿ ನಂಬಬೇಕು, ಯಾರನ್ನ ನಂಬಬೇಕು ಅಂತ ಜನರು ತುಂಬಾನೇ ಕನ್ಫ್ಯೂಷನ್ ಅಂದಿದ್ದಾರೆ. ಓಕೆನಾ? ಸೊ ಈ ರೀತಿ ಇರ್ಬೇಕಾದ್ರೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಸೊ ಏನಪ್ಪಾ ಸಿಹಿ ಸುದ್ದಿ? ಸೊ ಗೃಹಲಕ್ಷ್ಮಿ ಎಷ್ಟು ಕಂತುಗಳು ನಮ್ಗೆ ಬರ್ಬೇಕಿತ್ತು ಹೇಳಿ? 3 ಕಂತುಗಳು ಬರ್ಬೇಕಿತ್ತು. ಸೊ ಎಲ್ರು ಕೂಡ ಯೋಚನೆ ಮಾಡ್ತಾ ಇದ್ವಿ, ಯಾಕೆ ಬಂದಿಲ್ಲ? ಹೊಸ ವರ್ಷ ಹೋಯ್ತು, ಮಕರ ಸಂಕ್ರಾಂತಿ ಹೋಯ್ತು, ಗಣರಾಜ್ಯೋತ್ಸವ ಹೋಯ್ತು, ಅದು ಬಿಡಿ ವ್ಯಾಲೆಂಟೈನ್ಸ್ ಡೇಗೂ ಕೊಡ್ತಾರೆ ಅಂತ ಎಷ್ಟೋ ಜನರು ವೇಟ್ ಮಾಡ್ತಾ ಇದ್ವಿ. ಸೊ ಅದು ಕೂಡ ಹೋಯ್ತು, ಎಲ್ಲ ಹಬ್ಬಗಳು ಬಂತು, ಇನ್ನೂ ದುಡ್ಡು ಬರ್ತಾ ಇಲ್ಲ ಅಂತ ಎಲ್ರು ಕೂಡ ಯೋಚನೆ ಮಾಡ್ತಿದ್ವಿ. ಮೊನ್ನೆ ತಾನೇ ಒಂದು ಅನೌನ್ಸ್ಮೆಂಟ್ ಕೊಟ್ರು. ಏನಪ್ಪಾ ಅಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ನಾವು ಇನ್ನು ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಜವಾಬ್ದಾರಿಯನ್ನ ತೆಗೆದುಕೊಳ್ಳಲ್ಲ. ಅಂದ್ರೆ DBTಗೆ ನಾವು ಟ್ರಾನ್ಸ್ಫರ್ ಮಾಡಲ್ಲ, ಅಂದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ಗೆ ನಾವು ಟ್ರಾನ್ಸ್ಫರ್ ಮಾಡಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ತಾಲೂಕು ಪಂಚಾಯತಿಗಳಿಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸ್ತೀವಿ ಅಂತ ಹೇಳಿದ್ರು. ಸೊ ಅದರಿಂದ ಜನರು ಏನ್ ಮಾಡಿದ್ರು ಅಂದ್ರೆ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ರು. ಯಾಕಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಅಂದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಲಂಚ. ಸೊ ಈಗ 2,000 ಬರೋದ್ರಲ್ಲಿ 500 ರೂಪಾಯಿ ಅವ್ರು ಇಟ್ಕೊಂಡು 1,500 ರೂಪಾಯಿ ಕೊಟ್ಟರು, ಅದ್ರಲ್ಲಿ ಏನು ಡೌಟ್ಸ್ ಇಲ್ಲ. ಯಾಕಂದ್ರೆ ಅಲ್ಲಿ ತಗೊಳ್ಳೋರು ಬರೀ ಎಲ್ಲ ಲಂಚಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಸೊ ಅದೇ ರೀತಿ ಜನರಲ್ಲಿ ಈಗ ಆತಂಕ ಸೃಷ್ಟಿಯಾಗಿದೆ. ಕೊಡೋದೇ 2,000 ರೂಪಾಯಿ. ಸೊ ಅದರಲ್ಲಿ ನೀವು 500 ರೂಪಾಯಿ ತಗೊಂಡು ಇನ್ನು 1,500 ಕೊಟ್ರೆ ಏನ್ ಉಳಿಯುತ್ತೆ? ಸೊ ಎಷ್ಟೋ ಜನರು ಇದ್ದಾರೆ, ಅದು ಕೂಡ ಆದಷ್ಟು ಅಷ್ಟಾದ್ರೂ ಬಂತಲ್ಲ ಅಂತ ತಗೊಳ್ಳೋರು ಇದ್ದಾರೆ, ಇನ್ನು ಜನ ಅದನ್ನ ಬೇಡ ಅನ್ನೋರು ಕೂಡ ಇದ್ದಾರೆ. ಸೊ ಇಂತ ಒಂದು ಇದ್ರ ಮಧ್ಯೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಸಚಿವರು ಬೇಡ, ನಮ್ಗೆ ವರ್ಕ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ವರ್ಕ್ ಪ್ರೆಷರ್ ಬಹಳ ಬೀಳ್ತಾ ಇರೋದ್ರಿಂದ ನಾವು ತಾಲೂಕು ಪಂಚಾಯತಿಗಳಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ, ಇನ್ಮೇಲೆ ಅವ್ರ ಹತ್ರ ನೀವು ಇಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇದಕ್ಕೆ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಷ್ಟೋ ಜನರು ಬೇಡ, ನಮ್ಗೆ ತಾಲೂಕು ಪಂಚಾಯತಿಗಳ ಸವಾಸನೆ ಬೇಡ, ಡೈರೆಕ್ಟ್ ಯಾವ ರೀತಿ ನೀವು DBTಗೆ ಹಾಕ್ತಾ ಇದ್ರಿ ಸೊ ಅದೇ ತರ ಹಾಕಿ, ಯಾವುದೇ ಟೆನ್ಷನ್ ಇಲ್ಲ, ನಮ್ ಕೈ ಸೇರುತ್ತೆ ಬಂದು ಅಂತ ಎಷ್ಟೋ ಜನರು ಸ್ಟ್ರೈಕ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮನವಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಸರ್ಕಾರ ಯಾವುದೇ ರೀತಿಯಾಗಿ ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಆದ್ರೆ ಅವ್ರೇನ್ ಹೇಳ್ತಿದ್ದಾರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ, ನಾವ್ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ, ನಮ್ಗೆ ಇಷ್ಟು ದಿನ ನಾವು ಜವಾಬ್ದಾರಿಯನ್ನ ತಗೊಂಡಿದೀವಿ, ಈಗ ನಮ್ಗೆ ಇದು ಒತ್ತಡ ಅನ್ನಿಸ್ತಾ ಇದೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಆಯಾ ತಾಲೂಕುಗಳಿಗೆ ಕೊಡ್ತಾ ಇದೀವಿ. ಸೊ ಅವರೇ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇನ್ ಮುಂದೆ ದುಡ್ಡನ್ನ ಹಾಕ್ತಾರೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಈಗ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಮ್ಗೆ ಟೋಟಲ್ ಆಗಿ ಈಗ 3 ಕಂತುಗಳು ಬರಬೇಕು, ಅಂದ್ರೆ ಒಟ್ಟಿಗೆ 6,000 ರೂಪಾಯಿ ಬರಬೇಕು. ಸೊ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಸದ್ಯಕ್ಕೆ ನಾವು 2 ಕಂತುಗಳನ್ನ ಬಿಡುಗಡೆ ಮಾಡ್ತೀವಿ, ಅಂದ್ರೆ 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ. ಅದು ಇವತ್ತು ಸಂಜೆ ಅಂತ ಹೇಳಿದ್ರು. ಸೊ ಅದನ್ನ ಏನ್ ಮಾಡಿದ್ರು ಅಂದ್ರೆ, ಇವತ್ತು ಸಂಜೆ ಅನ್ನಕ್ಕಿಂತ ಈಗೇನು ಫೆಬ್ರವರಿ ಬಂತಲ್ವಾ, 15ನೇ ತಾರೀಕಿನ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಕೂಡ 4,000 ಒಟ್ಟಿಗೆ ಜಮಾ ಮಾಡ್ತೀವಿ, ಅದು ತಾಲೂಕು ಪಂಚಾಯತಿಯವರು ಜಮಾ ಮಾಡ್ತಾರೆ ಅಂತ ಹೇಳಿ ತಾಲೂಕು ಪಂಚಾಯತಿ ಕಡೆಯಿಂದ ಬಂದಿರುವಂತ ಇದೊಂದು ಮಾಹಿತಿ. ಓಕೆನಾ? ಸೊ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂದ್ರೆ, ಅದು ಯಾರಿಗೆ ಹೇಳಿದ್ದಾರೆ ಅಂದ್ರೆ ತಾಲೂಕು ಪಂಚಾಯತಿಗಳಿಗೆ ಹೇಳಿದ್ದಾರೆ.
ಫೆಬ್ರವರಿ 15ನೇ ತಾರೀಕಿನ ಮೇಲೆ ನೀವೆಲ್ಲರಿಗೂ ಕೂಡ 2 ಕಂತುಗಳನ್ನ ಒಟ್ಟಿಗೆ ಜಮಾ ಮಾಡಿ, ಅಂದ್ರೆ 4,000 ಜಮಾ ಮಾಡಿ, ಮಿಕ್ಕಿರುವಂತದ್ದು ಏನು ಇದು ಜಮಾ ಆದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲೇ ನಾವು ಹಾಕ್ತಿವಿ ಅಂತ ಅವ್ರಿಗೆ ಹೇಳಿ ಅಂತ ಹೇಳಿ ತಾಲೂಕು ಪಂಚಾಯತಿಗಳಿಗೆ ಹೇಳಿರುವಂತದ್ದು. ನಾವು ಅಲ್ಲಿ ಖುದ್ದು ಹೋಗಿ ಕೇಳಿದಾಗ ಸೊ ಅಲ್ಲಿಂದ ಬಂದಿರುವಂತ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು. ಓಕೆನಾ? ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ನಿಮ್ಗೆ 2 ಕಂತುಗಳು ಒಟ್ಟಿಗೆ ಬರುತ್ತೆ. ಸೊ 4,000 ಬರುತ್ತೆ. ಓಕೆನಾ? ಅದು ಫೆಬ್ರವರಿ 15ನೇ ತಾರೀಕು ಆದ್ಮೇಲೆ ಅಂತ ಹೇಳಿದ್ದಾರೆ. ಸೊ ಸಂಜೆ ಹೊತ್ತಿಗೆ ನಾವು ಎಲ್ಲರಿಗೂ ಕೂಡ ಹಾಕಕ್ಕೆ ಶುರು ಮಾಡ್ತೀವಿ, ಅಂದ್ರೆ 15ನೇ ತಾರೀಕು ಸಂಜೆಯಿಂದನೇ ನಾವು ಎಲ್ಲರಿಗೂ ಕೂಡ ಹಾಕಕ್ಕೆ ಶುರು ಮಾಡ್ತೀವಿ. ಅದು ಯಾವ ರೀತಿ ಹಾಕ್ತಿವಿ ಅಂತ ಹೇಳಿದ್ದಾರೆ ಅಂದ್ರೆ ಜಸ್ಟ್ 5 ಡಿಸ್ಟಿಕ್ಗೆ, ಅಂದ್ರೆ 5 ಡಿಸ್ಟಿಕ್, ಒಂದು 5 ಡಿಸ್ಟಿಕ್ಗೆ ಫಸ್ಟ್ ಹಾಕೋದು, ಆ ನಂತರ ಮಿಕ್ಕಿರುವಂತ ಒಂದು ಡಿಸ್ಟಿಕ್ಗೆ, ಅಂದ್ರೆ ಈ ರೀತಿ ನಾವು ಕೆಟಗರಿ ಮಾಡ್ಕೊಂತ ಬರ್ತೀವಿ. ಎಲ್ಲಾ ಡಿಸ್ಟಿಕ್ಕಿಗೂ ಒಮ್ಮೆಲೆ ನಮ್ಗೆ ಅಮೌಂಟ್ ಹಾಕಕ್ಕೆ ಸಾಧ್ಯ ಇಲ್ಲ. ಸೊ ಯಾಕಪ್ಪ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಏನಾದ್ರೂ ಒಂದು ಇಶ್ಯೂ ಬರುತ್ತೆ, ಸೊ ಏನಾದ್ರೂ ಒಂದು ತೊಂದರೆ ಆಗುತ್ತೆ. ಸೊ ಇದರಿಂದ ಮತ್ತೆ ಜನರು ಏನ್ ಮಾಡ್ತಾರೆ ಅಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾರೆ, ನಂಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಮತ್ತೆ ಡಿಲೇ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರೇನ್ ತೀರ್ಮಾನ ತೆಗೆದುಕೊಂಡಿದಾರಪ್ಪ ಅಂದ್ರೆ ಜಸ್ಟ್ ಒಂದು 5 ಜಿಲ್ಲೆಗಳಿಗೆ ನಾವು ಸದ್ಯಕ್ಕೆ ಹಾಕ್ತಿವಿ. ಸೊ ಅದಾದ್ಮೇಲೆ ಆ 5 ಜಿಲ್ಲೆಗಳಿಗೆ ಸಂಪೂರ್ಣವಾಗಿ 2 ಕಂತುಗಳು ಎಲ್ಲರಿಗೂ ಬಂದ ಮೇಲೆ ನೆಕ್ಸ್ಟ್ 5 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಸೊ ಈ ರೀತಿ 5 ಜಿಲ್ಲೆಗಳಿಗೆ ನಾವು ಹಾಕ್ತಿವಿ ಅಂತ ಹೇಳಿದಾರೆ. ಓಕೆನಾ? ಸೊ ಅದು ಯಾವ ಜಿಲ್ಲೆ ಫಸ್ಟ್ ಯಾವ ಜಿಲ್ಲೆ ಸೆಕೆಂಡ್ ಅಂತ ಕೂಡ ಮೆನ್ಷನ್ ಮಾಡಿಲ್ಲ. ಬರೀ 5 ಜಿಲ್ಲೆಗಳಿಗೆ ನಾವು ಕೆಟಗರಿ ವೈಸ್, ಅಂದ್ರೆ ಕೆಟಗರಿ ಮಾಡಿ ಯಾವ್ದು ನಿಯರ್ ಇರುತ್ತೆ, ಯಾವ್ದು 5 ಜಿಲ್ಲೆ ಸಮ ಆಗುತ್ತೆ, ಸೊ ಅಕ್ಕಪಕ್ಕದಲ್ಲಿರುವಂತದ್ದು ಎಲ್ಲ ಸೇರಿಸಿ ನಾವು 5 ಜಿಲ್ಲೆಗೆ ಹಾಕ್ತಿವಿ ಅಂತ ತಾಲೂಕು ಪಂಚಾಯತಿಯವರು ಹೇಳಿರುವಂತ ಮಾಹಿತಿ. ಓಕೆನಾ? ಸೊ ಇದ್ರಲ್ಲಿ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ, 100% ಜಿನೈನ್ ಆಗಿದೆ ಒಂದು ನ್ಯೂಸ್. ಓಕೆನಾ? ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ಹಾಗೆ ನಿಮ್ಗೆ ಎಷ್ಟು ಕಂತುಗಳು ಬಂದಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಎಷ್ಟೋ ಜನರು ತಾಲೂಕು ಪಂಚಾಯತಿಗಳಿಗೆ ಬೇಡ, ನಮ್ಗೆ ಡೈರೆಕ್ಟ್ ಆಗಿ ಡಿಪಿಟಿಗೆ ಹಾಕ್ರಿ ಅನ್ನೋರ ಒಂದು ಕಮೆಂಟ್ ಗಳು ಏನಾಗುತ್ತೆ ಅಂದ್ರೆ ಜನರು ನೋಡ್ತಾ ವಿಡಿಯೋಗಳು ವೈರಲ್ ಆದಂಗೆಲ್ಲ ಅದು ಹೋಗಿ ಸಚಿವರಿಗೆ ಮುಟ್ಟುತ್ತೆ. ಓಕೆನಾ? ಸೊ ಸಚಿವರು ಏನ್ ಮಾಡ್ತಾರೆ ಅಂದ್ರೆ ಇಷ್ಟೊಂದು ಜನರ ಅಭಿಪ್ರಾಯ ಇದೆ, ಸೊ ನಾವು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದು ಅವರ ಒಂದು ಮೈಂಡ್ ಅಲ್ಲಿ ಬರ್ಬೋದು ಅನ್ನೋದು ನಮ್ಮ ಆಲೋಚನೆ ಆಗಿರುತ್ತೆ. ಸೊ ಅದರಿಂದ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಗಳನ್ನ ಮಾಡಿ. ಓಕೆನಾ? ತಾಲೂಕು ಪಂಚಾಯತಿಯಲ್ಲೇ ಇರ್ಬೇಕಾ ಅಥವಾ ಡೈರೆಕ್ಟ್ ಡಿಬಿಟಿಗೆ ಟ್ರಾನ್ಸ್ಫರ್ ಆಗ್ಬೇಕಾ ಅಥವಾ ಅದೇ ಕರೆಕ್ಟ್ ಇದೆಯಾ ಮೊದಲಿಂದೇ ಅಥವಾ ಈಗ ಮಾಡ್ತಾ ಇರೋದು ರೂಲ್ಸ್ ಕರೆಕ್ಟ್ ಇದೆಯಾ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಓಕೆನಾ? ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವಿಡಿಯೋ ಜಾಸ್ತಿ ವೈರಲ್ ಮಾಡಿದ್ರೆ, ನೀವು ಶೇರ್ ಮಾಡಿದ್ರೆ, ಸೊ ಬೇರೆಯವ್ರು ನೋಡಿ ಬೇರೆಯವರೆಲ್ಲ ಕಮೆಂಟ್ ಮಾಡಿದ್ದನ್ನೆಲ್ಲ ನೋಡಿ ಏನಾಗುತ್ತೆ ಸಚಿವರಿಗೆ ಮುಟ್ಟುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜನರ ಮೈಂಡ್ ಅಲ್ಲಿ ಈ ರೀತಿ ಇದೆ, ಸೊ ಈ ರೀತಿ ನಾವು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಅವ್ರ ಥಾಟ್ ಬರುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ ಹೊರತು ಬೇರೆ ಉದ್ದೇಶ ಇಲ್ಲ. ಓಕೆನಾ? ಸೊ ನಿಮ್ಗೂ ಕೂಡ ಯಾವ ರೀತಿ ರೂಲ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ. ಜನರ ಅಭಿಪ್ರಾಯನೇ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ದುಡ್ಡು ತೆಗೆದುಕೊಳ್ಳೋರು ನಾವು. ಸೊ ತಾಲೂಕು ಪಂಚಾಯತಿಗಳಿಗೆ ಅಲಿಯೋ ಬದಲು ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಬಂದ್ರೆ ತುಂಬಾ ಒಳ್ಳೇದಲ್ವಾ? ಸೊ ಇಷ್ಟು ದಿನ ಆದ್ರೂ ನಮ್ಮ ಅಕೌಂಟಿಗೆ ಬಂದಿದೆ, ನಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಸೊ ಇನ್ನು ಮೇಲೆ ತಾಲೂಕು ಪಂಚಾಯತಿಗಳಿಗೆ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡು ನಾವು ಇಸ್ಕೊಂಡು ಬರೋ ಅಷ್ಟರಲ್ಲಿ ಸೊ ಬೇಡಪ್ಪ, 2,000 ಬೇಡ, ನಮ್ಗೆ ಓಡಾಡೋ ಇದನ್ನೇ ಬೇಡ ಅಂತ ಎಲ್ಲರೂ ಕೂಡ ಬೇಸತ್ತು ಬಿಡ್ತೀವಿ. ಸೊ ನಮ್ಮ 2,000 ಜೊತೆಗೆ ಆ 2,000 ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಸೊ ಅಷ್ಟೊಂದು ತೊಂದರೆ ಆಗುತ್ತೆ. ಸೊ ನಿಮ್ಗೆ ಅಭಿಪ್ರಾಯ ನಿಮ್ಗೆ ಇದೇ ಸರಿ ಅನಿಸ್ತು ಅಂದ್ರೆ ಸೊ ಇದೇ ಮಾಡಿ, ಬೇಡ ನಮ್ಗೆ ಡೈರೆಕ್ಟ್ ಅದಕ್ಕೆ ಬೇಕು ಅಕೌಂಟಿಗೆ ಬೇಕು ಅನ್ನೋರಿದ್ರೆ ಅವರು ಕೂಡ ಕಮೆಂಟ್ ಮಾಡಿ. ಓಕೆನಾ? ಸೊ ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ. ಜಾಸ್ತಿ ವಿಡಿಯೋ ವೈರಲ್ ಆದ್ರೆ ಅವರೇ ಏನ್ ಮಾಡ್ತಾರೆ ಅಂದ್ರೆ ಚೇಂಜಸ್ ಮಾಡ್ಕೊಂಡ್ ಬಿಡ್ತಾರೆ, ಜನರ ಅಭಿಪ್ರಾಯ ಈ ರೀತಿ ಇದೆ ಅಂತ ಹೇಳಿ. ಓಕೆನಾ? ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇದ್ದಾಗಿತ್ತು. ಸೊ ಗೃಹಲಕ್ಷ್ಮಿ ಈಗ ಯಾವುದೇ ಟೆನ್ಷನ್ ಇಲ್ಲ ಅಂತ ಅನ್ಕೋತೀನಿ. ಓಕೆನಾ? ಸೊ ನಿಮ್ಗೆ ಗೃಹಲಕ್ಷ್ಮಿ ಎಷ್ಟು ಕಂತು ಬಂದಿಲ್ಲ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಓಕೆನಾ? ಸೊ ಈಗ ಇದಿಷ್ಟು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ BPL ಕಾರ್ಡ್ದಾರರಿಗೆ ತುಂಬಾ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ BPL ಕಾರ್ಡ್ ಅನ್ನ ರದ್ದು ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಯಾಕೆ ಅಂದ್ರೆ ಒಂದು ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಸುಳ್ಳು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಫೇಕ್ ಎಲ್ಲರೂ ಕೂಡ BPL ಕಾರ್ಡ್ ಅನ್ನ ಮಾಡಿಸ್ಕೊತಾ ಇದ್ದಾರೆ. ಒಂದು GST ಕಟ್ಟೋರಾಗಿರ್ಬೋದು, ಟ್ಯಾಕ್ಸ್ ಪೇಯರ್ ಆಗಿರಬಹುದು, ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊತಾ ಇದ್ದಾರೆ. ಸೊ ಇದರಿಂದ ಅದರಲ್ಲಿ ಒಂದಿಷ್ಟು ಬಡವರದು ಕೂಡ ಡಿಲೀಟ್ ಆಗ್ಬಿಟ್ಟಿದ್ದಾವೆ. ಸೊ ಈ ರೀತಿ ತೊಂದರೆ ಉಂಟಾಗ್ತಾ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಅಂದ್ರೆ ಎಲ್ಲರ BPL ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ, ಅನ್ನಭಾಗ್ಯ ಅಮೌಂಟ್ ಬರಲ್ಲ, ಸೊ ಯಾವುದೇ ರೀತಿಯಾಗಿ ಅವರಿಗೆ ಅಮೌಂಟ್ ಬರಲ್ಲ. ಸೊ ಇನ್ನ
ಅದರಲ್ಲೂ ಕೂಡ ಒಂದಿಷ್ಟು ಅವರು ಆರ್ಸಿ ಅಂದ್ರೆ ಇವ್ರು ಸ್ವಲ್ಪ ಬಡವರು ಇದ್ದಾರೆ, ಇವರು ಒಂದು ಲೆವೆಲ್ ಇದ್ದಾರೆ ಅನ್ನೋರ್ದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ APL ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. BPL ಇರೋರ್ದನ್ನ APL ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ. ಬಟ್ ನಿಮ್ದೇನಾದ್ರೂ ತೊಂದರೆ ಆಗಿದ್ರೆ ಹೋಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಆಗಿರ್ಬೋದು ಅಥವಾ ಗ್ರಾಮ 1 ಬೆಂಗಳೂರು 1 ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಸರಿಪಡಿಸ್ಕೋಬಹುದು. ಸೊ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ. ಯಾರು ಫೇಕ್ ಆಗಿ ಇಸ್ಕೋತಾ ಇದಾರಲ್ವಾ, ಸೊ ಅಂತವ್ರಿಗೆಲ್ಲ ಇದು ಒಂದು ಹೊಡೆತ ಬಿಡುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಬೇರೆಯವ್ರಿಗೆ ಇದು ಯಾವುದೋ ರೀತಿಯಾಗಿ ತೊಂದರೆ ಆಗಲ್ಲ. ಬರೀ ಇದು ಯಾರಿಗೆ ತೊಂದರೆ ಅಪ್ಪ ಅಂದ್ರೆ ಫೇಕ್ ಆಗಿ ತೆಗೆದುಕೊಂಡಿರ್ತಾರಲ್ವಾ, ನಮ್ದು ಎಲ್ಲಾ ಕಟ್ತಾ ಇರ್ತಾರೆ, GST ಮತ್ತೆ ಸರ್ಕಾರಿ ನೌಕರಾಗಿರ್ತಾರೆ. ಸೊ ಎಲ್ಲಾ ರೀತಿಯಾಗಿ ಅನುಕೂಲ ಇದ್ದವ್ರು ತಗೊಂಡಿರ್ತಾರಲ್ವಾ, ಸೊ ಅಂತವ್ರಿಗೆ ಇದು ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.